ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ಲಾಸ್ಟ್‌ವರೆಗೂ ನೋಡಿ ಆ್ಯಂಡ್ ಲಾಸ್ಟ್ ನೋಡಾದ್ಮೇಲೆ ಯಾರಿಗೆ ಶೇರ್ ಮಾಡಬೇಕನ್ಸುತ್ತೋ ಅವ್ರಿಗೆ ಶೇರ್ ಮಾಡಿ. ನಾನು ನಿಂತಿರೋ ಪ್ಲೇಸು ಮಾಲೂರಲ್ಲಿರೋ ಎಲ್ಲರಿಗೂ ಗೊತ್ತು. ಜೂನಿಯರ್ ಕಾಲೇಜ್ ಮುಂದೆ ನಿಂತ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಮಾಡಿದಾಗ ಸರಿಸುಮಾರು ಟೈಮು 6:30 ಆಗಿತ್ತು ಅನ್ಕೋತೀನಿ. ನೆಕ್ಸ್ಟ್ ಇದರಲ್ಲಿ ಸ್ಕ್ರೀನ್‌ಶಾಟ್ ಹಾಕ್ತೀನಿ ನೋಡಿ. ಈ ಸಮಸ್ಯೆ ಅಂದರೆ ಲಾರಿಗಳು ಮಾಲೂರಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಆಗಿ ಅಂದರೆ ಸಂಬಂಧಪಟ್ಟ ಇಲ್ಲದೇ ಇರೋ ಲಾರಿಗಳು. ಯಾಕಂದರೆ ಈ ಲಾರಿಗಳಿಗೂ ಮಾಲೂರಿಗೂ ಏನೂ ಸಂಬಂಧ ಇಲ್ಲ. ಹೊಸೂರ್ಗೆ ಹೋಗೋ ಲಾರಿಗಳು ಮಾಲೂರು ಮೇಲೆ ಹೋಗುತ್ತೆ. ಏನಕ್ಕೆ ಅಂದರೆ ಈ ಚೆನ್ನೈ ಎಕ್ಸ್‌ಪ್ರೆಸ್ ಹೈವೇನೂ ಕಂಪ್ಲೀಟ್ ಆಗಿಲ್ಲ. STRR ಕಂಪ್ಲೀಟ್ ಆಗಿಲ್ಲ. ಸೆಂಟ್ರಲ್ಲಿ ನಮ್ಮದೊಂದು ಪಾತ್ ಥರ ಆಗೋಗ್ಬಿಟ್ಟಿದೆ ಇವ್ರಿಗೆ. ನೋಡಿ 6:30ದಲ್ಲಿ ಈ ವಿಡಿಯೋ ಮಾಡಿರೋದು. 7:30ದಲ್ಲಿ ಈ ವಿಡಿಯೋ ಮಾಡ್ತೀನಿ. ಟೈಮ್ ನೋಡಿ. ಇದಾದಮೇಲೆ 9 ಗಂಟೆಗೂ ಒಂದು ವಿಡಿಯೋ ಮಾಡ್ತೀನಿ. ನೋಡಿ 9 ಗಂಟೆ ಈ ವಿಡಿಯೋ. ಸೊ ಇದು ಏನು ನೋಡಿಸುತ್ತೆ ಅಂದರೆ 3 ಅವರ್ ಆಲ್ಮೋಸ್ಟ್ 3 ಅವರ್ಸು ಮಾಲೂರಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಇವತ್ತಿನ ಸಮಸ್ಯೆ ಅಲ್ಲ ಇದು. ಒಂದು 6 ಮಂತ್ಸಿಂದನೂ ಇದೇ ಥರ ಆಗ್ತಾನೇ ಇದೆ. ಸೊ ಇದಕ್ಕೆ ಯಾವಾಗ ನಮಗೆ ಶಾಶ್ವತ ಪರಿಹಾರ ಸಿಗುತ್ತೆ, ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ನೀಡಬೇಕಾಗಿದೆ. ಆ್ಯಂಡ್ ಇಷ್ಟೊತ್ತೆಲ್ಲ ಟ್ರಾಫಿಕ್ ಜಾಮ್ ಆಗೋದು ಸರಿ ಕಾಣಲ್ಲ ಅನಿಸುತ್ತೆ. ನೋಡಿ, ಜೊತೆಗೆ ನಾನು ಬೆಂಗಳೂರಲ್ಲಿ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೆ, ಬೆಂಗಳೂರೇನು ಟ್ರಾಫಿಕ್ ಆಗೋದು ಮಾಲೂರಲ್ಲಿ ಬಂದು ನೋಡಿ, ಮಾಲೂರಲ್ಲಿ ಬಂದು ನೋಡಿ ಅಂದರೆ ಅವರೇ ಬೆಂಗಳೂರು ಟ್ರಾಫಿಕ್ ಮುಂದೆ ನಿಮ್ಮೂರು ಯಾವುದು ಏನು ನಡೆಯುತ್ತಪ್ಪ ಅಂತ. ಇವಾಗ 3 ಅವರ್ ನಿಂತಿರೋ ಹತ್ರನೇ ಇದ್ದಾರೆ. ಯಾರೂ ಮೂವ್ ಆಗ್ತಾ ಇಲ್ಲ. ಜೊತೆಗೆ ನೋಡಿ ಇವಾಗ ಒಂದು KSRTC ಬಸ್ ಬರುತ್ತೆ. ಇಷ್ಟೆಲ್ಲ ಜಾಮ್ ಆಗಿದ್ರೂ KSRTC ಬಸ್ ನೋಡಿ ಆಪೋಸಿಟ್ ವೇದಲ್ಲಿ ನುಗ್ಗಿ ಆ ಕಡೆ ಲೈನೇನೋ ಜಾಮ್ ಆಗಿದೆ. ಈ ಕಡೆ ಲೈನ್ ನಾನು ಯಾಕೆ ಸುಮ್ಮನೆ ಬಿಡಬೇಕು, ಈ ಕಡೆದು ಜಾಮ್ ಮಾಡಿಬಿಡೋಣ ಅಂಥೇಳಿ ಬಂದು ಜಾಮ್ ಮಾಡಿಬಿಟ್ಟ. ಸೊ ಇದಕ್ಕೆಲ್ಲ ಯಾರು ಆನ್ಸರಬಲ್ಲು, ಅಧಿಕಾರಿಗಳನ್ನ ಟ್ಯಾಗ್ ಮಾಡಿ ವಿಡಿಯೋದಲ್ಲಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.